ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ರವೀಂದ್ರ PK F2G ಚಾನಲ್ಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರ್ಬೋದು ಗೆಳೆಯರೆ, ಈ ಒಂದು ವನ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಕಂಟಿಯನ್ನು ಕಟ್ಟಿ ಏನು ಜಗಿಸ್ತಾ ಇದ್ದಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೋದು. ಹಾಗೇನಿಲ್ಲ ಗೆಳೆಯರೆ, ಇಲ್ಲಿ ಅರಿಶಿಣವನ್ನು ಕುದಿಸಿ ಒಣ ಹಾಕುವುದಕ್ಕಾಗಿ ಈ ಒಂದು ಕಸ ಎದ್ದಂಥ ಒಡಾರಿ ಇನ್ನುಳಿದ ಎತ್ತರ ಆಗಿರ್ತಕ್ಕಂಥ ಕಟ್ಟಿಗೆ ಆಗಿರ್ತಕ್ಕಂಥ ಒಂದು ಕಸಕಡ್ಡಿಗಳನ್ನು, ಒಣಗಿದ ಕಸಕಡ್ಡಿಗಳನ್ನು ಮುರಿದು ಪುಡಿ ಪುಡಿ ಮಾಡಿ ಸಫಾಯಿ ಮಾಡ್ತಕ್ಕಂಥ ಒಂದು ದೃಶ್ಯನ ನೀವು ಇಲ್ಲಿ ನೋಡ್ಬೋದು. ಇದರ ಮೇಲೆ ಇನ್ನು ಸ್ವಚ್ಛ ಮಾಡಿ ಶೆಡ್ ನೆಟ್ನ ಹಾಸಲಾಗತ್ತೆ. ಆ ಒಂದು ಕಾರಣಕ್ಕಾಗಿ ಈ ರೀತಿ ಕೆಲಸ ನಡೆದಿದೆ ಗೆಳೆಯರೆ. ಇದು ಅರಿಶಿನ ಕುದಿಸೋದಕ್ಕೆ ಸ್ಟಾಕ್ ಮಾಡಿರ್ತಕ್ಕಂಥ ರವದಿ ಪೆಂಡಿ. ಇದನ್ನು ಅರಿಶಿನ ಕುದಿಸೋದಕ್ಕಿಂತ ಮುಂಚೆ ಇದನ್ನು ಕಟ್ಟಿಸಿ ರೆಡಿ ಮಾಡಿ ಇಡಬೇಕಾಗತ್ತೆ. ಈ ರೀತಿ ಅರಿಶಿನವನ್ನು ಇದು ಶೇಖರಣೆ ಮಾಡಿದಂಥ ಒಂದು ಸ್ಥಳ ಇನ್ನೂ ಶೇಖರಣೆ ಆಗ್ತಾ ಇದೆ. ಅಲ್ಲಿ ಪಕ್ಕದಲ್ಲಿ ಕಬ್ಬಿನ ರವದಿ ಇದೆ. ಗೆಳೆಯರೆ, ಈ ರೀತಿ ಮೊದಲು ಶೆಡ್ನೆಟ್ನ ನೆಲದ ಮೇಲೆ ಹಾಸಲಾಗತ್ತೆ. ಹಾಸಿ ಆ ನಂತರ ಅರಿಶಿನ, ಕುದ್ದಂಥ ಅರಿಶಿನವನ್ನು ಟ್ರ್ಯಾಕ್ಟರ್ ಮುಖೇನ ಈ ಶೆಡ್ನೆಟ್ ಮೇಲೆ ತೆಗೆದುಕೊಂಡು ಬಂದು ಈ ರೀತಿಯಾಗಿ ಕೆಳಗಡೆ ಒಂದು ಪ್ಲೇಟ್ ಇರುತ್ತೆ, ಅದನ್ನು ಹಿಡಿದು ಬಿಟ್ಟರೆ ಸಾಕು. ಅರಿಶಿನ ಬೆಳಗ್ಗೆ ಶುರು ಮಾಡುತ್ತೆ. ಈಗ ಯಾವ ಪದರ ಹಿಡಿದು ಜಾಗಬೇಕು ಹೇಳು. ಇದು ಅರಿಶಿನ ಒಲೆ ನೋಡಿ ಗೆಳೆಯರೆ, ಇದಕ್ಕೆ ಸ್ಟೀಮರ್ ಅಂತಾರೆ. ಈ ಸ್ಟೀಮರ್ ಒಳಗಡೆ ನೀರು ತುಂಬಿರಲಾಗತ್ತೆ. ಆ ಒಂದು ನೀರು ಕುದ್ದು ಆವಿಯಾಗಿ ಆ ಪೈಪ್ಗಳ ಮುಖಾಂತರ ಬರ್ತಾ ಇರೋ ಒಂದು ಉಗವನ್ನೇ ಈ ಬ್ಯಾರ್ಲಿಗೆ ಕೊಡಲಾಗುತ್ತೆ ಗೆಳೆಯರೆ. ಈ ಪೈಪನ್ನ ಬ್ಯಾರ್ಲ್ ಹೋಲ್ ಇರ್ತಾವಲ್ಲ ಪೈಪು, ಅದ್ರೊಳಗೆ ಸೇರಿಸಿ ಮೇಲೆ ರಬ್ಬರ್ ಸುತ್ತಿ ಬಿಡ್ತಾರೆ ಗೆಳೆಯರೆ. ಇದಕ್ಕೆ ಕ್ಲಿಪ್ ಮಾಡಿಲ್ಲ ಇವರು. ಎರಡೂ ಪೈಪ್ಗಳನ್ನು ಒಂದೇ ಬ್ಯಾರ್ಲಿಗೆ ಜಾಯಿಂಟ್ ಮಾಡಿ ಜಲ್ದಿ ಬೇಗ ಬ್ಯಾರ್ಲ್ ಬರೋ ಹಾಗೆ ಮಾಡ್ತಾರೆ ಗೆಳೆಯರೆ. ಕುದ್ದು ಬರಬೇಕು, ಅದ್ರ ಒಳಗಡೆ ಉಗ ಪಾಸ್ ಆಗಿ ಕೆಳಗಡೆ ಬರೋಕೆ ಹೈತು ಅಂತಂದರೆ ಕುದ್ದಿದೆ ಅಂತಾನೇ ಅರ್ಥ. ಆಮೇಲೆ ತೆಗೆದು ಮತ್ತೊಂದು ಬ್ಯಾರ್ಲಿಗೆ ಜಾಯಿಂಟ್ ಮಾಡ್ತಾರೆ. ಅದು ಉಗ ಬಂತು ಅಂತಂದರೆ ಅದರ ಪೈಪ್ಗಳನ್ನು ತೆಗೆದು ವಾಲ್ ಬಂದ್ ಮಾಡಿ ಪೈಪ್ ತಗೋತಾರೆ ಗೆಳೆಯರೆ. ಹಾಗೆ ವಾಲ್ ಚಾಲು ಇಟ್ಟು ತೆಗಿಯೋಕೆ ಬರಲ್ಲ, ಯಾಕಂದರೆ ಆ ಉಗ ಮನುಷ್ಯರಿಗೇ ತಾಗಿ ಗುಳ್ಳೆಗಳು ಎದ್ದು ಬಿಡ್ತವೆ. ಇಲ್ಲಿ ಕರಿಗಡ್ಡಿಗಳನ್ನು ತುಂಬ್ತಾ ಇದ್ದಾರೆ ನೋಡಿ ಗೆಳೆಯರೆ, ಖಾಲಿ ಆದಂಥ ಒಂದು ಬ್ಯಾರ್ಲ್ ಒಳಗಡೆ. ಇವು ಮಾರಾಟ ಆಗಿವೆ ಗೆಳೆಯರೆ. ಇವು ಆ ಕಾರಣಕ್ಕಾಗಿ ಇವೇ ಅರಿಶಿನವನ್ನು ಬಿಟ್ಟು ಇವನ್ನ ಕುದಿಸಿ ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಇವನ್ನೇ ತುಂಬಿ ಕುದಿಸಲಾಗ್ತಾ ಇದೆ. ಇಲ್ಲಿ ಒಲಿ ಉಗಿತಾ ಇದ್ದಾನೆ ಇವನು. ಇವು ಮಾರಾಟ ಆದ ಕಾರಣಕ್ಕಾಗಿ ಇವುಗಳನ್ನ ಮೊದಲು ಕುದಿಸಿ ಒಯ್ದು ಒಂದು ಕಡೆ ಇವನ್ನ ಸುರಲಾಗತ್ತೆ ಗೆಳೆಯರೆ. ಇವನೇನು ಆ ಶೆಡ್ನೆಟ್ ಮೇಲೆ ಏನು ಸುರಿಯೋದಿಲ್ಲ, ಇವನ್ನ ಬೇರೆ ಸ್ವಚ್ಛವಾದಂಥ ಒಂದು ನೆಲದ ಮೇಲೆ ಸುರಿ ಬಿಡಲಾಗತ್ತೆ. ಇವರು ಇನ್ಮೇಲೆ ಟ್ರಕ್ ತಂದು ಹೇರ್ಕೊಂಡು ಹೋಗಿಬಿಡ್ತಾರೆ. ಇವು ಕರಿಗಡ್ಡಿಗಳಿರಿ. ಇವು ಕುದ್ದಂಥ ಕರಿಗಡ್ಡಿಗಳನ್ನು ಒಂದು ಕಡೆ ಸುರುವುದನ್ನು ನೀವೀಗ ನೋಡ್ಬೋದು. ಯಾವ ರೀತಿ ಇದನ್ನು ಸುರ್ತಾರೆ ಅನ್ನೋದನ್ನು. ಕೆಳಗಡೆ ಒಂದು ತಗಡಿರುತ್ತೆ, ಆ ತಗಡ ಮೇಲೇ ಈ ಎಲ್ಲ ಒಳಗಡೆ ತುಂಬಿದಂಥ ಒಂದು ಕರಿಗಡ್ಡಿಗಳ ಭಾರ ಅದರ ಮೇಲೇ ಇರುತ್ತೆ. ಅದನ್ನು ಹಿರಿದ ತಕ್ಷಣ ಕೆಳಗಡೆ ಬೀಳೋಕೆ ಶುರು ಆಗ್ತವೆ. ಯಾವ ರೀತಿ ಹೀರ್ತಾರೆ ಅನ್ನೋದನ್ನು ನೀವು ನೋಡಬೇಕು, ತೆಗಿತಾರೆ ಅನ್ನೋದನ್ನು.
ಯಾಕಂದರೆ ಇನ್ನು ಅರ್ಧ ತಾಸಿನಲ್ಲಿ ಇವುಗಳನ್ನ ತುಂಬ್ಕೊಂಡು ಹೋಗೋರಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲೇ ಒಂದು ಸೈಡ್ ಬೇರೆ ಸುರುಳಾಗತ್ತೆ ಗೆಳೆಯರೆ. ಇವನ್ನ ಕುದಿಸಿ ಇವುಗಳನ್ನು ಕುದಿಸಿ ಆದ ನಂತರ ಮತ್ತೆ ಅರಿಶಿನ ಇನ್ನೂ ಸಾಕಷ್ಟಿದೆ. ಮತ್ತು ಅರಿಶಿನವನ್ನು ಈ ಬ್ಯಾರ್ಲ್ ಒಳಗಡೆ ತುಂಬಿ ಕುದಿಸಲಾಗತ್ತೆ ಗೆಳೆಯರೆ. ಈ ರೀತಿ ತಗಡ ಹಿರಿದು ಬಂತು ನೋಡಿ. ಕೆಳಗಡೆ ಕರಿಗಡ್ಡೆಗಳು ಬೀಳೋಕ್ಕೆ ಶುರು ಆದವು. ಇನ್ನೂ ತಗಡು ಬರ್ತಾಯಿಲ್ಲ, ತುಂಬ ಭಾರ ಇರುತ್ತೆ ಸ್ವಲ್ಪ. ಆಯ್ತು, ಇಷ್ಟೊಂದು ಅರ್ಧ ಬಂತು ಅಂತಂದರೆ ಕೈಲಿಂದ ಹೆರಿದು ಅಲುಗಾಡಿಸಿ ಹೆರ್ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಹೇಳಿದ್ರೆ. ಇದು ಈ ರೀತಿಯಾಗಿ ಜಗ್ಗಿದ ತಕ್ಷಣ ಬೀಳೋಕ್ಕೆ ಶುರುವಾಯಿತು. ಈ ಒಂದು ಬ್ಯಾರಲ್ಲು ಕುದ್ದು ಒಣಗಿದ ನಂತರ ಅರಿಶಿನ 2 ಕ್ವಿಂಟಲ್ವರೆಗೆ ಆಗ ತೂಗತ್ತೆ ಅಂತ ಹೇಳ್ತಾರೆ. ಆದರೆ 1 ಕ್ವಿಂಟಲ್ 80 kg ಅಂತ ಕೆಲವೊಬ್ರು ಅಂತಾರೆ. ಇದನ್ನು ಅಕ್ಯುರೇಟಾಗಿ ಕುದಿಸಿ ಒಣಗಿದ ನಂತರ ತುಂಬಿ ನೋಡಿದಾಗಲೇ ಗೊತ್ತಾಗೋದು ಗೆಳೆಯರೆ. ಈ ರೀತಿಯಾಗಿ ಬೀಳುತ್ತೆ ನೋಡಿ ಗೆಳೆಯರೆ ಇದು ಅರಿಶಿನ. ಇದನ್ನೇ ಶೆಡ್ನೆಟ್ ಮೇಲೆ ಗಾಡಿನ ಒಯ್ದು ಈ ತಗಡನ್ನ ಹೆರಿದು ಬಿಡ್ತು ಅಂತಂದರೆ ಅರಿಶಿನ ಶೆಡ್ನೆಟ್ ಮೇಲೆ ಬೀಳುತ್ತೆ. ಇದನ್ನೇ ಶೆಡ್ನೆಟ್ ಮೇಲೆ ಹಾಕಿದರೂ ಕೂಡ ಇದೇ ರೀತಿಯಾಗಿಯೇ ಬೀಳೋದು. ಇದನ್ನು ಹೀಗೆ ತುಂಬ್ಕೊಂಡು ಹೋಗಿ ಅವರು ಅಲ್ಲಿ ಒಣಗಿಸಿ ತಮಗೆ ಯಾವ ರೀತಿ ಗ್ರೇಡಿಂಗ್ ಬೇಕೋ ಆ ರೀತಿ ಗ್ರೇಡಿಂಗ್ ಮಾಡಿಕೊಂಡು ಸೇಲ್ ಮಾಡ್ತಾರೆ ಗೆಳೆಯರೆ ಅವರು. ನಾವು ಮಾತ್ರ ಅರಿಶಿನವನ್ನು ಇಲ್ಲಿ ಕುದಿಸಿ ಹಾರಾಕಿ ಒಣಗಿಸಿ ಬಿಗರ್ ಪಾಲಿಶ್ನೂ ಮಾರ್ಬೋದು, ಇಲ್ಲ ಪಾಲಿಶ್ ಮಾಡಿ ಗ್ರೇಡಿಂಗ್ ಮಾಡಿ ಮಾರ್ಬೋದು. ಈ ರೀತಿ ಅರಿಶಿನವನ್ನು ಶೆಡ್ನೆಟ್ ಮೇಲೆ ಸುರುಳಾಗತ್ತೆ ಗೆಳೆಯರೆ. ಇವುಗಳನ್ನು ಇನ್ನು ಮರುದಿನ ನಾಳೆಗೆ ತೆಳಗೆ ಮಾಡಲಾಗತ್ತೆ ಗೆಳೆಯರೆ. ಇನ್ನು ಬಿಸಿಲಿಗೆ ಒಣಗಬೇಕಲ್ಲ. ಇವು ಕಡಿಮೆ ಅಂದ್ರೂ 15 ದಿನಗಳವರೆಗೆ ಸಮಯವನ್ನು ತೆಗೆದುಕೊಳ್ತವೆ. ಮಳೆಗಾಲದಲ್ಲಿ ಮಳೆಗೆ ತೊಯ್ತು ಅಂತಂದರೆ ಒಣಗುವ ಸಮಯದಲ್ಲಿ ಇದು ಮೇಲಿಂದ ಒಂದು ಪದರು, ಒಳಗಡೆ ಇರ್ತಕ್ಕಂಥ ಒಂದು ಪದರು, 2 ಪದರ ಆಗಿಬಿಡುತ್ತೆ ಗೆಳೆಯರೆ. ರೇಟ್ ಡೌನ್ ಆಗುತ್ತೆ. ಇದು ಬಿಸಿಲಲ್ಲಿ ಒಣಗಿದ ತಕ್ಷಣ ಬೇಗ ಇದನ್ನು ಶೇಖರಣೆ ಮಾಡಿ ತಕ್ಕೊಳ್ಬೇಕು ನಾವು. ಇದಕ್ಕೆಲ್ಲ ಮುಚ್ಚುವಂಥ ಒಂದು ವ್ಯವಸ್ಥೆನೂ ಕೂಡ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ತೆಳಗೆ ಇದು ತೆಳಗೆ ಮಾಡಿದಂಥ ಒಂದು ಅರಿಶಿನ. ಇಲ್ಲಿ ನೋಡ್ಬೋದು ನೀವೀಗ ಒಣಗಿದಂಥ ಅರಿಶಿನ. ಇದನ್ನು ಶೇಖರಣೆ ಮಾಡಲಾಗ್ತಾ ಇದೆ ನೋಡಿ ಗೆಳೆಯರೆ. ಈಗ ಇಲ್ಲಿ ಒಂದು ಕಡೆ ಕೂಡಿಟ್ಟು ಈ ರೀತಿಯಾಗಿ ಒಂದು ಏನು ರಾಶಿನ ಒಟ್ಟಬೇಕಾಗತ್ತೆ ಗೆಳೆಯರೆ. ಮುಚ್ಚೋದಕ್ಕೆ ಅನುಕೂಲ ಆಗಬೇಕಲ್ಲ, ಆ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ
ಶೇಖರಣೆ ಮಾಡಿ ಇಡಲಾಗುತ್ತೆ ಗೆಳೆಯರೆ. ಈಗ ಇದು ಮಾರೋದಕ್ಕೂ ಕೂಡ ರೆಡಿ ಇದೆ ಗೆಳೆಯರೆ. ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಇಷ್ಟೇ, ಯಾಕಂದ್ರೆ ಪಾಲಿಶ್ ಮಾಡ್ತಪ್ಪ ಅಂತಂದರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಇದು ಬಿಗರ್ ಪಾಲಿಶ್ ಅಂದರೆ ಆ ಒಂದು ಪಾಲಿಶದ ದರ ಸ್ವಲ್ಪ ಕಡಿಮೆ ಆಗುತ್ತೆ ಇಷ್ಟೇ. ಈ ರೀತಿಯಾಗಿರುತ್ತೆ ನೋಡಿ. ಒಣಗಿದ ನಂತರ ತುಂಬ ಹಾರ್ಡ್ ಇರುತ್ತೆ ಗೆಳೆಯರೆ. ಈಗ ಇದು ಮುರಿದರೂ ಮುರಿಯೋದಿಲ್ಲ, ಮುರಿಯೋದಕ್ಕೆ ಪ್ರಯತ್ನಿಸಿದರೂ ಕೂಡ. ಇಲ್ಲಿ ಈಗ ನಾವು ಬಿಗರ್ ಪಾಲಿಶಿ ಅರಿಶಿಣವನ್ನು ಮಾರಾಟ ಮಾಡಿ ಚೀಲಗಳನ್ನ ತುಂಬಿ ರೆಡಿ ಮಾಡಲಾಗ್ತಾ ಇದೆ ಗೆಳೆಯರೆ. ಈಗ ಯಾಕಂದರೆ ಮಳೆ ಒಂದು ಬಂದು ತೊಯ್ಬಾರ್ದು ನೋಡಿ. ಶೇಖರಣೆ ಮಾಡಿ ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಇರದೇ ಇರೋ ಕಾರಣಕ್ಕಾಗಿ ಬೇಗ ಇವನ್ನ ತುಂಬಿ ಮಾರ್ಕೆಟ್ ಮಾಡಲಾಗಿದೆ ಗೆಳೆಯರೆ. ಈಗ ಬಿಗರ್ ಪಾಲಿಸು ಆಯ್ತು. ಇನ್ನೇನು ಟ್ರಕ್ ಬರುತ್ತೆ ಗೆಳೆಯರೆ, ಬಂದು ಹೇರ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಇವನ್ನೆಲ್ಲ ತುಂಬಿ ಬಾಯಿಗಳನ್ನು ಹೊಲಿದು ರೆಡಿ ಮಾಡೋ ಕೆಲಸ ನಮ್ಮದೇ ಆಗಿರುತ್ತೆ ಗೆಳೆಯರೆ. ಇದು ವ್ಯಾಪಾರ ಮಾಡುವಾಗ ನಾವು ಯಾವ ರೀತಿ ವ್ಯವಹಾರ ಮಾಡುತ್ತೇವೆ ಅದರ ಮೇಲೆ ಇರುತ್ತೆ ಗೆಳೆಯರೆ. ಇದು ಈ ಅರಿಶಿಣ 5 ಎಕರೆ 10 ಗುಂಟೆಯಲ್ಲಿ ಬೆಳೆದದ್ದು. 205 ಚೀಲ ತುಂಬಿವೆ. ಈಗ ಟ್ರಕ್ ಬಂದಿದೆ ಗೆಳೆಯರೆ. ಈಗ ಲೋಡಿಂಗ್ ಚಾಲೂ ಇದೆ ನೋಡಿ. ವೇ ಬ್ರಿಡ್ಜಲ್ಲಿ ತೂಕ ಆಗುತ್ತೆ. ಆಯ್ತು, ಟ್ರಕ್ ಲೋಡಿಂಗ್ ಆಗಿ ಹೊರಟಿದೆ ನೋಡಿ ಗೆಳೆಯರೆ. ಈಗ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕು ಕೂಡ ಮಾಡಿ. ಹಾಗೆ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಮೆಂಟಿಗೆ ಉತ್ತರವನ್ನು ತಿಳಿಸ್ತೀನಿ ಗೆಳೆಯರೆ. ನಮಸ್ಕಾರ.